ARTಗೆ ಯಾವ್ಯಾವ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ARTಗೆ 4 ರಾಡ್ ಬರುತ್ತೆ. 4 ರಾಡಲ್ಲಿ ನಾವೇನು 2 ರಾಡ್ ಮಾತ್ರ ಯೂಸ್ ಮಾಡಬೇಕು. ಇವು 2 ರಾಡ್ ಅಂದರೆ P2 2 ರಾಡ್ ಯೂಸ್ ಮಾಡ್ತೀವಿ. 2 ರಾಡ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಇದು ರೈಟ್ ಸೈಡ್ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಯಾವ್ಯಾವ ಮಟೀರಿಯಲ್ಸ್ ಮಾತ್ರ ಹೇಳ್ತಿದ್ದೀನಿ. ಇದು ಬಂದ್ಬಿಟ್ಟು ರಾಡು ಟೋಟಲ್ 2 ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನಮ್ಗೀಗ ಈ ಕಂಪ್ನಿದು ಡಿಜಿಟಲ್ ಅರ್ತ್ ರೆಸಿಸ್ಟೆನ್ಸ್ ಟೆಸ್ಟರ್. ಇದರಲ್ಲಿ ಏನೇನು ಇರುತ್ತೆ ಅಂತ ಬನ್ನಿ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಬಂದ್ಬಿಟ್ಟು ERT ಮಿಷನ್ ಇದು ಸರಿಯಾದ ನಿಮ್ಗೆ ಯಾವ ರೀತಿ ಅಂದ್ರೆ ಇದೇನ್ ಬಂದ್ಬಿಟ್ಟು ERT ಮಿಷನ್ ಯಾವ ರೀತಿ ಇದೆ, ಇಲ್ಲಿ ಕನೆಕ್ಷನ್ ಯಾವ ರೀತಿ ಕೊಡೋದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಮಿಷನ್ ಬಾಕ್ಸ್ ಅಲ್ಲಿ ಏನೇನು ಇರುತ್ತೆ ಮಾತ್ರ ತಿಳಿಸ್ತೀನಿ. ಓಕೆನಾ? ERT ಮಿಷನ್ ಇಟ್ಟಿವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕೇಬಲ್ ಕೊಟ್ಟಿರ್ತಾರೆ, ಅರ್ಥಿಂಗ್ ಕೇಬಲ್. ಟೋಟಲ್ ಆಗಿ 3 ಕೇಬಲ್ ಕೊಟ್ಟಿದ್ದಾರೆ. ಈಗ ನಾ ಆಲ್ರೆಡಿ 2 ಇಲ್ಲಿ ಲೂಪ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ. ಮತ್ತೆ ಅದರದ್ದು ಇದು ERTದು ಚಾರ್ಜಿಂಗ್ ಬಂದ್ಬಿಟ್ಟು ಒಂದು ಚಾರ್ಜಿಂಗ್ ಪಿನ್ ಇರುತ್ತೆ. ಒಂದು ಇದೇನು ಕೊಟ್ಟಿರ್ತಾನೆ ಕನೆಕ್ಷನ್ ಕೊಡೋಕೆ ಒಂದು ಲೂಪಿಂಗ್ ಕನೆಕ್ಷನ್ ಕೊಟ್ಟಿರ್ತಾನೆ. ಇದೊಂದು ಚಾರ್ಜಿಂಗ್. ಇದು ಬಂದ್ಬಿಟ್ಟು ಇದ್ರದ್ದು ವ್ಯಾರಂಟಿ ಕಾರ್ಡ್ ಬಂದ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಇವು ಮಾತ್ರ ಇರುತ್ತವೆ. ಓಕೆನಾ? ಈ ಬಾಕ್ಸ್ ನಾನು ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಕೊಡ್ತೀನಿ, ಏನೇನಿದೆ, ಯಾವ ರೀತಿ ಕನೆಕ್ಷನ್ ಕೊಡೋದು. ಓಕೆ ಗಾಯ್ಸ್, ಈಗ ನಾವು ಪ್ಲಾಂಟಿಗೆ ಬಂದಿದ್ದೀವಿ. 3 ಮೆಗಾವಾಟ್ ಪ್ಲಾಂಟು. 3 ಮೆಗಾವಾಟ್ ಪ್ಲಾಂಟ್ ಅಲ್ಲಿ ಇದು ಟ್ರಾನ್ಸ್ಫಾರ್ಮರು 3 ಮೆಗಾವಾಟ್ ಇದು. ಇಲ್ಲಿ ಪ್ಲಸ್ ನಮ್ಮ 3 ಮೆಗಾವಾಟ್ ಇನ್ವರ್ಟರ್ ಇದೆ ಡೆಲ್ಟಾದು. ಈ ರೀತಿಯಾಗಿ ನಮ್ಮಲ್ಲಿ ಟೋಟಲು ಟ್ರಾನ್ಸ್ಫಾರ್ಮರು ಮತ್ತು SMB ಇದಾವೆ. ಅಲ್ಲಿ SMB ಇದಾವೆ. SMBದು, ಇನ್ವರ್ಟರ್ದು, ಟ್ರಾನ್ಸ್ಫಾರ್ಮರ್ದು ಅಷ್ಟೊತ್ತರದ್ದು ನಾವೀಗ ಅರ್ಥಿಂಗ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋದು ಎಂಬುದು ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಓಕೆ, ಈಗ ನಾವು ಅರ್ತ್ ಪ್ಲೇಟ್ ಚೆಕ್ ಮಾಡಕ್ಕೆ ಬಂದಿದ್ದೀವಿ. ಅರ್ತ್ ಪ್ಲೇಟ್ ಚೆಕ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ ಪ್ರಾಪರಾಗಿ PP ಯೂಸ್ ಮಾಡಬೇಕು. ಯಾವ ರೀತಿ ಅಂದರೆ ಕಂಪಲ್ಸರಿ ಹ್ಯಾಂಡ್ ಗ್ಲೋಸ್ ಯೂಸ್ ಮಾಡಬೇಕು, ಕಟನ್ ಹ್ಯಾಂಡ್ ಗ್ಲೋಸ್ ಯೂಸ್ ಮಾಡಬೇಕು, ಸೇಫ್ಟಿ ಹೆಲ್ಮೆಟ್ ಯೂಸ್ ಮಾಡಬೇಕು, ಆಮೇಲೆ ಸೇಫ್ಟಿ ಶೂಸ್ ಕಂಪಲ್ಸರಿ ಇರಬೇಕು ಪ್ಲಾಂಟಲ್ಲಿ ಬರಬೇಕಂದ್ರೆ. ಬನ್ನಿ ಗೈಸ್, ಈಗ ನಾನು ಅರ್ತ್ ಪ್ಲೇಟ್ ಓಪನ್ ಮಾಡ್ತೀನಿ, ಯಾವ ರೀತಿ ಇದೆ ಎಂಬುದನ್ನು ನಿಮ್ಗೆ ತಿಳಿಸ್ತೀನಿ. ಓಕೆ, ಈಗ ಇದು ಅರ್ತ್ ಪ್ಲೇಟ್ ಬಂದ್ಬಿಟ್ಟು ನಮ್ದೀಗ ಇನ್ವರ್ಟರ್ ಅರ್ತ್ ಪ್ಲೇಟ್. ಇದು ಇನ್ವರ್ಟರ್ ಅರ್ತ್ ಪ್ಲೇಟ್ದು ನಾವು ವ್ಯಾಲ್ಯೂ ಚೆಕ್ ಮಾಡಬೇಕು. ಈಗ ಯಾವ ರೀತಿ ಚೆಕ್ ಮಾಡೋದು ಎಂಬುದು ನಾನು ART ಮಿಷನ್ ಇಂದ ನಿಮ್ಗೆ ತಿಳಿಸ್ತೀನಿ. ಮುಂಚೆ ಅರ್ತ್ ಪ್ಲೇಟ್ ಚೆಕ್ ಮಾಡೋಕ್ಕಿಂತ ಮುಂಚೆ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಬೇಕು. ಪ್ರಾಪರಾಗಿ ಕಂಡೀಷನ್ ಇದೆ. ಇದ್ರದ್ದು ಕಂಡೀಷನು ನಾನು ನಿಮಗೆ ERT ಮಿಷನ್ ಇಂದ ತೋರಿಸ್ತೀನಿ, ವ್ಯಾಲ್ಯೂ ಯಾವ ರೀತಿ ಬರುತ್ತಿದೆ ಎಂಬುದು. ಓಕೆ, ಇದು ಬಂದ್ಬಿಟ್ಟು ಮೈಕೋ ಡಿಜಿಟಲ್ ಅರ್ತ್ ರೆಸಿಸ್ಟೆನ್ಸ್ ಟೆಸ್ಟರ್. ಈ ಮೀಟರಿಂದ ಮಾತ್ರ ಚೆಕ್ ಮಾಡಬೇಕು. ಯಾಕಂದರೆ ಬೇರೆ ಬೇರೆ ಮಿಷನ್ ಇರುತ್ತವೆ, ಮಲ್ಟಿಮೀಟರ್ ಇರುತ್ತೆ, ಇನ್ಸುಲೇಷನ್ ಟೆಸ್ಟ್ ಇರುತ್ತೆ. ಆದರೆ ನಾವು ಯಾವ ಮಿಷನಿಂದ ಚೆಕ್ ಮಾಡಬೇಕಂದ್ರೆ ಈಗ ಮಾಡೋದು ನಾವು ಡಿಜಿಟಲ್ ಅರ್ತ್ ರೆಸಿಸ್ಟೆನ್ಸ್ ಟೆಸ್ಟರ್ ಮೈಕೋ ಕಂಪನಿದು. ಓಕೆ, ಕನೆಕ್ಷನ್ ಯಾವ ರೀತಿ ಕೊಡೋದು ಎಂಬುದು ನಿಮಗೆ ಸರಿಯಾಗಿ ಹೇಳ್ತೀನಿ ಬನ್ನಿ. ಈಗ ಕನೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಸರಿಯಾಗಿ ನೋಡಿ ಒಂದ್ಸಲ. ಡಿಜಿಟಲ್ ಅರ್ತ್ ರೆಸಿಸ್ಟೆನ್ಸ್ ಟೆಸ್ಟರ್. ಓಕೆ, E1 P ಇದೆ, P2 ಇದೆ, P2 ಇದೆ. E1 P1 ಲೂಪ್ ಮಾಡಬೇಕು. 2 ಕೇಬಲನ್ನು ಇವಕ್ಕೆ ಲೂಪ್ ಮಾಡಬೇಕು. ಲೂಪ್ ಮಾಡಿ ಈ ಕೇಬಲ್ ಒಂದು ಏನು ಮಾಡಬೇಕು, ನಮ್ಗೀಗ ಲೂಪ್ ಮಾಡಿದ ಕೇಬಲನ್ನು ಈ ಕಡೆ ತೊಗೊಳ್ಬೇಕು. ಇದೊಂದು ಕೇಬಲ್ ಸಪ್ರೇಟ್ ತೊಗೋಬೇಕು. ಲೂಪ್ ಮಾಡಿದ ಕೇಬಲ್ ಅರ್ತ್ ಪೀಟ್ ಯಾವ್ದು ನಮ್ಗೆ ಗ್ರೌಂಡ್ ಇರುತ್ತೆ ಅಲ್ಲ ಅರ್ಧಕ್ಕೆ ಕೊಡಬೇಕು. ಅದನ್ನು ನಾನು ಇಲ್ಲಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಈ ಥರ 2 ಲೂಪ್ ಮಾಡ್ಕೊತಿದ್ದೀನಿ, ಒಂದು ಕೇಬಲ್ ತೊಗೊತಿದ್ದೀನಿ. ನೆಕ್ಸ್ಟು P2 ಒಂದು, E2 ಒಂದು, 2 ಕೇಬಲ್ ಕೊಟ್ಟಿದ್ದೀನಿ. ಒಂದು ರೆಡ್ ಕೊಟ್ಟಿದ್ದೀನಿ, ಒಂದು ಬ್ಲ್ಯಾಕ್ ಕೊಟ್ಟಿದ್ದೀನಿ. ಇವು 2 ಕೇಬಲ್ ಒಂದೇ ಕೊಟ್ಟರು ಏನು ಇಶ್ಯೂ ಇಲ್ಲ, ನಾವು ಕೇಬಲ್ ಯಾವ್ದು ಬೇಕಾದ್ರೂ ಕೊಡ್ಬೋದು. E1 ಅಂದರೆ ಇದು, E1 ಅಂದರೆ ಅರ್ತಿಗೆ ಹೋಯಿತು. P2 ಇದು ಲೂಪ್ ಆಯಿತು. P2 ಎರಡು ನಾವು ಏನು ಮಾಡ್ಕೋಬೇಕಿಲ್ಲಿ, ಅರ್ತ್ ಪ್ಲೇಟಿಂದ ಡಿಸ್ಟೆನ್ಸ್ 20 ಫೂಟ್ ಇರಬೇಕು. 20 ಫೂಟು ಅರ್ತ್ ಪೀಟಿಂದ ಡಿಸ್ಟೆನ್ಸ್ ಇರಬೇಕು. ಪ್ಲಸ್ ಆ ಅರ್ತ್ ಪೀಟಿಂದ ಇನ್ನೊಂದು ರೈಟ್ ಸೈಡಿಗೆ ಅದೆಷ್ಟು ಫೂಟ್ ಇರಬೇಕಂದ್ರೆ ಅದು 20 ಫೂಟ್ ಇರಬೇಕು. ಆ ಅರ್ತ್ ಫೂಟಿಂದ ಅಷ್ಟು ಡಿಸ್ಟೆನ್ಸಲ್ಲಿ ನಾವು 2 ಅರ್ತ್ ಪೀಟಿಂದ ಡಿಸ್ಟೆನ್ಸಲ್ಲಿ ರಾಡ್ ಹಾಕೋಬೇಕು. ಯಾವ ರೀತಿ ಹಾಕೋಬೇಕು ಎಂಬುದನ್ನು ನಾನು ನಿಮಗೆ ಕೊಡ್ತೀನಿ ಬನ್ನಿ ಇನ್ಫಾರ್ಮೇಷನು. ಈಗ ಬಂದ್ಬಿಟ್ಟು ನಾವು ಅರ್ಥಿಂಗ್ 2 ರಾಡ್ ಹಾಕೊಂಡಿದ್ದೀವಲ್ಲ, ಯಾವ ರೀತಿ ಹಾಕೊಂಡಿದ್ದೀವಿ ಎಂಬುದು ನಾನು ಇಲ್ಲಿ ಹೇಳ್ತೀನಿ. ಈಗ P2 ಇಲ್ಲಿ E1 ಬಂದ್ಬಿಟ್ಟು ಇಲ್ಲಿ ನಾವು ಅರ್ತ್ ಪ್ಲೇಟಿಗೆ ಕನೆಕ್ಷನ್ ಕೊಡಬೇಕು. ಅದೇ ರೀತಿ P2 ಬಂದ್ಬಿಟ್ಟು ರೈಟ್ ಸೈಡು ನಿಮ್ಮ ಕಡೆಯಿಂದ ಲೆಫ್ಟ್ ಸೈಡಲ್ಲಿ 1 ರಾಡ್ ಹಾಕೋಬೇಕು, ರೈಟ್ ಕಡೆಯಲ್ಲಿ 1 ರಾಡ್ ಹಾಕೋಬೇಕು. ಡಿಸ್ಟೆನ್ಸ್ ಎಷ್ಟು ಇರಬೇಕಂದ್ರೆ ಈ ಅರ್ತ್ ಫೀಟಿಂದ ಇಲ್ಲಿ, ಈ ಅರ್ತ್ ಫೀಟಿಂದ ಅಲ್ಲಿಗೆ 20 ಫೂಟ್ ಡಿಸ್ಟೆನ್ಸ್ ಇರಬೇಕು. ಈ ಕಡೆ 20 ಫೂಟ್ ಡಿಸ್ಟೆನ್ಸ್ ಇರಬೇಕು. ಬನ್ನಿ, ಇಲ್ಲಿ 20 ಫೂಟ್ ಡಿಸ್ಟೆನ್ಸ್
ಯಾವ ರೀತಿ ರಾಡ್ ಅನ್ನು ಹಾಕೋತೀವಿ ಅನ್ನೋದನ್ನು ಸರಿಯಾಗಿ ಹೇಳಿ. ಈ ರೀತಿ ರಾಡ್ ನಾವು ಗ್ರೌಂಡಿಗೆ ಟಚ್ ಆಗೋವರೆಗೆ ಹೊಡಿಬೇಕು. ಯಾಕಂದ್ರೆ ಕಲ್ಲು ಜಾಸ್ತಿ ಇದೆ. ಕಲ್ಲು ಜಾಸ್ತಿ ಇದ್ದ ಕಾರಣ ನಾವಿಲ್ಲಿ ಏನು ಮಾಡಬೇಕು, ಸ್ವಲ್ಪ ಲೆಂತಿಗೆ ಹೋಗ್ಬೇಕು. ಅದು ಲೆಂತಿಗೆ ಅಂದರೆ ಗುಮ್ಮಿಗೆ ಜಾಸ್ತಿ ಗುಮ್ಗೆ ಹೋದ್ರೆ ನಮಗೆ ಪ್ರಾಪರಾಗಿ ಅರ್ಧಿಂಗ್ ಸಿಗುತ್ತೆ. ಇದು ಲೆಫ್ಟ್ ಸೈಡ್ ಆಯಿತು ಇಲ್ಲಿಂದ 10 ಫೀಟಿಂದ. ಅದೇ ರೀತಿ ಒಂದು ರೈಟ್ ಸೈಡ್ ಹಾಕೋತಿದ್ದೀವಿ, ಅದನ್ನು ಈ ರೀತಿ ಹಾಕೊಂಡಿದ್ದೀವಿ. P2 ಒಂದು ಲೆಫ್ಟ್ ಸೈಡ್ ಆಯಿತು. ಅದೇ ರೀತಿ ಒಂದು ರೈಟ್ ಸೈಡು, ನಿಮ್ಮಿಂದ ರೈಟ್ ಸೈಡ್ ಬಂದುಬಿಟ್ಟು ಅದು ಇನ್ನೂ ಗ್ರೌಂಡಲ್ಲಿ ಹೋಗ್ಬೇಕು. ಹಾಕಿ ಬ್ರೋ, ಇನ್ನೂ ಗ್ರೌಂಡಲ್ಲಿ ಹೋಯ್ತಾ? ಓಕೆ, ಪ್ರಾಪರ್ ಆಗಿದೆ. ಓಕೆ, ಡನ್. ಬನ್ನಿ, ಈಗ ಬಂದುಬಿಟ್ಟು ಇಲ್ಲಿ ಕನೆಕ್ಷನ್ ಮಾಡ್ತಿದ್ದೀವಿ. ಇಲ್ಲಿ ಅರ್ತಿಂದ ಹೋಗ್ತಿದೆ. ಬನ್ನಿ ಸರ್, ಇಲ್ಲಿ ಬಂದು ಹಿಡಿದ್ರಿ. ಇಲ್ಲಿಂದ ಕನೆಕ್ಷನ್ ಹೋಗಿದೆ ನಮ್ದೀಗ. ಇಲ್ಲಿಂದ ಬಂದುಬಿಟ್ಟು ನಮ್ಮದು ERT ಮಿಷನ್ ಇಲ್ಲಿದೆ. ಬನ್ನಿ, ಇಲ್ಲಿ ERT ಮಿಷನ್ ಸ್ಟಾರ್ಟ್ ಮಾಡೋಣ. ERT ಮಿಷನಲ್ಲಿ ವ್ಯಾಲ್ಯೂ ಕರೆಕ್ಟ್ ಬರ್ತಿದೆ ನೋಡಿ. ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ನಮಗೆ ವ್ಯಾಲ್ಯೂ ಬರಬೇಕು. ಎಷ್ಟು ಬರಬೇಕಂದ್ರೆ 2.5ಕ್ಕಿಂತ ಡೌನ್ ಇರಬೇಕು, 5ಕ್ಕಿಂತ ಅಪ್ ಇರಬಾರ್ದು. ಬಿಲೋ ಇದೆ ನಮಗೀಗ, ಪ್ರಾಪರಾಗಿ ಬರ್ತಿದೆ ನಮಗೆ ವ್ಯಾಲ್ಯೂ. ಓಕೆನಾ? ಈಗ ನಮ್ಗೆ ಏನು ಬಂತು, ERT ವ್ಯಾಲ್ಯೂ ಬಂತು. ಎಷ್ಟು ಬಂತು? 5ಕ್ಕಿಂತ ಡೌನ್ ಬಂದಿದೆ. ಎಷ್ಟು ಬಂದಿದೆ? 2.85 ಬಂದಿದೆ ನಮಗೆ ವ್ಯಾಲ್ಯೂ. ಇದೇ ಪ್ರಕಾರ ನಾವು ಅರ್ಥಿಂಗ್ ಯಾವ ರೀತಿ ಅಂದರೆ ಇದೆ. ಇಲ್ಲಿ ನಮ್ಗೆ ಎಷ್ಟು ಇದಾವೆ ಅಂದರೆ ಅರ್ಥಿಂಗು, ಇನ್ವರ್ಟರ್ದು 4 ಇದ್ದಾವೆ, ಟ್ರಾನ್ಸ್ಫಾರ್ಮರ್ದು 4 ಇದ್ದಾವೆ, HDPನಲ್ದು 2 ಇದ್ದಾವೆ. ಈ ಥರ ನಮ್ಗೆ ಎಲ್ಲ ಇದಾವಲ್ಲ, ಅದೇ ರೀತಿ ನಾವು ಪ್ರತಿಯೊಂದರ ಚೆಕ್ ಮಾಡ್ತೀವಿ. ನಿಮಗೀಗ ನಾವು ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಇದೇ ರೀತಿ ನಾವು ಯಾವ ರೀತಿ ವ್ಯಾಲ್ಯೂ ಚೆಕ್ ಮಾಡಿದ್ದೀವಿ ಅಂದರೆ ಕ್ಲಿಯರ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಓಕೆ ಗಾಯ್ಸ್, ಈಗ ನಿಮಗೆ ERT ಯಾವ ರೀತಿ ಮಾಡಬೇಕೆಂಬುದು ಸರಿಯಾಗಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಸೊ ಇನ್ವರ್ಟರ್ ಬಗ್ಗೆ, ಟ್ರಾನ್ಸ್ಫಾರ್ಮರ್ ಬಗ್ಗೆ ಪ್ರತಿಯೊಂದು ನಮ್ಮ ವಿಡಿಯೋ ಇದ್ದಾವೆ. ಪ್ರತಿಯೊಂದನ್ನು ವಾಚ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾವು ಸರಿಯಾದ ಇನ್ಫಾರ್ಮೇಷನ್ ಕೊಡ್ತೀವಿ. ಏನಾದರೂ ಇದರಲ್ಲಿ ಲೂಪ್ ಇದ್ದಂದರೂ ನೀವು ನಮಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಬಾಯ್.